ನಮಸ್ಕಾರ ಗುರು, ನಾನ್ ನಿಮ್ಮ ನಿತಿನ್. ಇವತ್ತೇನಪ್ಪ ರೇಷ್ಮೆಗೂಡ್ ಮಾರ್ಕೆಟ್ ತೋರ್ಸ್ಕೊಬೋತಾ ಇದೀನಿ ಅಂದ್ರೆ, ನೀವು ರೇಷ್ಮೆ ಬೆಳೆದಿದ್ದೀರಾ, ರೇಷ್ಮೆನ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮಾರಾಟ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ತೋರಿಸ್ತೀನಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಂಗೆ ರೇಷ್ಮೆ ಬೆಳೆಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಈಗ ಮಾರ್ಕೆಟ್ ತೋರಿಸ್ತೀನಿ ಬರ್ರಿ. ನೋಡಿ, ಇದು ಸ್ಟಾರ್ಟಿಂಗು ಎಂಟ್ರೆನ್ಸ್ ಸಿಗ್ತಾ ಲೆಫ್ಟ್ ಸೈಡ್ ಸಿಗೋದು ಜಲ್ಲಿಗೂಡ್ ಮಾರ್ಕೆಟು. ಈಗ ಜಲ್ಲಿ ಮಾರ್ಕೆಟ್ ಒಳಗಡೆ ಹೋಗೋಣ ಬರ್ರಿ. ಓಹೋ, ಪಟ್ಟಿ ಇಸ್ಕೊಳಕ್ಕೆ ಫುಲ್ ಜನ. ನಾನು ಇನ್ನ ಪಟ್ಟಿ ಇಸ್ಕೊಂಡಿಲ್ಲ. ಕ್ಯೂ ನೋಡ್ರಿ, ಲೈನು ಎಷ್ಟುದೈತೆ. ಹಾಕ್ಲಿ, ನಾನು ಹೆಂಗೋ ಬೆಳಗ್ಗೆ ಬೇಗ ಬಂದಿದ್ಕೆ ಜಾಲ್ರಿ ಸಿಕ್ತು, ಹಾಕ್ಬಿಟ್ಟಿದೀನಿ. ಈಗ ನೋಡ್ರಿ ಲೈನ್ ಎಷ್ಟುದೈತೆ. ಇವರೆಲ್ಲ ಸೆಕೆಂಡ್ ಬೀಟ್ ಹಾಕ್ತಾರೆ. ಈಗ ಫಸ್ಟ್ನೇ ಬೀಟ್ ಅಂದ್ರೆ ಯಾವ ರೀತಿ ನಡೀತದೆ ಅಂತ ತೋರಿಸ್ತೀನಿ ಮುಂದೆ. ಈಗ ಫಸ್ಟ್ ಜಲ್ಲಿ ಮಾರ್ಕೆಟ್ ಯಾವ ರೀತಿ ಐತಿ ಅಂತ ನೋಡ್ಕೊಡ್ರಿ. ಇದು ಕನಕಪುರದ ಜಲ್ಲಿ ಮಾರ್ಕೆಟು. ಇದು ಒಂದ್ ಜಾಲ್ರಿಗೆ 2 ಲಾಟ್ ಹಾಕೋಬಹುದು. 2ರ ಮೇಲೆ ಹೆಚ್ಚಿಗೆ ಹಾಕಂಗಿಲ್ಲ ನಾವು. ನೋಡಿ, ಇದು ನಮ್ದು ಗೂಡು. ಇದು ಹಾಕ್ಲಿ ಜಲ್ಲಿಗೂಡು. ಇದು ಆಕ್ಷನ್ ಬಂದು 8 ಗಂಟೆ, ಈಗ ಇನ್ನು 7 ಗಂಟೆ. ಇದ್ರಲ್ಲಿ ಜಲ್ಲಿಗೂಡಲ್ಲಿ ಬರೀ ಹೋಟ್ಲಿ 5 ಮಡಗಿದೀನಿ ಈ ತರವು. ಈಗ ಇದನ್ನ ನೋಡೋಣ ಈಚೆ ಕಡೆ ಎಷ್ಟು ಕೊಡ್ತಾರೋ. ಬರ್ರಿ ಈಚೆ ಕಡೆ ಮಾರ್ಬಿಟ್ಟು ಬರೋಣ. ಇದನ್ನ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. ಏನೋ ಒಂದು 50 ರೂಪಾಯಿ ಕೊಡ್ಬೋದೇನೋ, ನೋಡೋಣ. ಒಂದು ಅರ್ಧ ಕೆಜಿ ಐತೆ, ಎಷ್ಟು ಕೊಡ್ತಾರೆ ನೋಡೋಣ ಬರ್ರಿ. ನಾನು ಒಂದು 150 ರೂಪಾಯಿ ಕೇಳೋಣ. ಒಂದು 45 ರೂಪಾಯಿ ಕೊಡ್ತಾರೆ ಅನ್ಕೊಂಡಿದೀನಿ. ಎಷ್ಟು ಕೊಡ್ಬೋದು ಅನ್ಕೊಂಡಿದೀರಾ? ಸ್ಟೇಟಸ್ ಹಾಕೊಳಕ್ಕೆ. ಸ್ಟೇಟಸ್ ಹಾಕೊಳಕ್ಕೆ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಣ್ಣ 20 ರೂಪಾಯಿ ಅಲ್ಲ. ಗೂಡ್ ನೋಡ್ರಿ, ಗೂಡ್ ನೋಡ್ರಿ ಅಣ್ಣ. ಗೂಡ್ ನೋಡ್ರಿ, ಗೂಡ್ ಚೆನ್ನಾಗಿಲ್ವ ನೋಡ್ರಿ. ನೋಡಿಲಿ ಎಷ್ಟ್ ಚೆನ್ನಾಗೈತೆ ನೋಡ್ರಿ. ಎಷ್ಟು 1 kg ಐತೆ. ಆಟ ಹಿಡಿತಿದ್ಯಾ, ನಿನ್ನ ಹಿಡಿತಿದ್ಯಾ? ನಮ್ನೆ ಹಾಕ್ಬಿಡ ಕಣ. ಏನಾಗಲ್ಲ ಕೊಡ್ರಿ ಅಣ್ಣ, ಹಾಕ್ಬಿಡ ಕಣ. ನೋಡ್ರಿ ಅದಕ್ಕೆ ಜೋರಾಗಿ ಕೊಡ್ರಿ, ಎಲ್ಲ ನಿಮ್ ತರ ಕೊಡ್ತಾರೆ. ತಗೊಳ್ಳೋ, ಹಾಕ್ಬಿಡ. 20 ಕೊಡ್ರಿ ಒಲಿ. ಕೊಡ್ರಿ ಅಣ್ಣ, ಕೊಡ್ರಿ 20 ರೂಪಾಯಿ. ಎಲ್ಲ ಅಯ್ಯೋ ಈಸ್ಕೊಡ್ರಿ ಅಣ್ಣ, ನಾಶ ಮಾಡ್ಕೋತೀನಿ. ಕೊಡ್ರಿ, ಕಾಣ್ತೈತೆ ಬಿಡ್ರಿ. ಕಾಣ್ತದೆ ಬಿಡ್ರಿ. ಹೆಂಗೆ ನೋಡ್ರಿ 50 ರೂಪಾಯಿ ಕೊಟ್ಟಾರ ನಮ್ಮ ಅಣ್ಣ 1 kg ಗೂಡ್ಗೆ. 1 kg ಬಂದೇನ್ರಪ್ಪ ಹೇಳಿ. ನೋಡಿ ಗೈಸ್, ಬರಲ್ವಾ ನೋಡ್ರಿ, ಹೇಳ್ರಿ ನೀವೇ. ಅದು 5 kg ಕವರಲ್ಲಿ ತುಂಬಾ ಅದೇ. ಗೂಡು ಸ್ವಲ್ಪ ತೂಕ ಕಮ್ಮಿ ಬರುತ್ತೆ. ಇಲ್ಲ ಬೇಡ ಬಿಡ್ರಿ ಅಣ್ಣ, ಹೋಗಿ. ವಿಡಿಯೋ ಆಯ್ತಾಯ್ತು. ಅದು ತೂಕ ಮಾಡ್ತಾವ್ರೆ. ನೋಡ್ರಿ, ಅರ್ಧ ಕೆಜಿಗಿನ್ನ ಜಾಸ್ತಿ ಅದೇ. ಸರಿ ಬರ್ತೀವಿ ಅಣ್ಣ, ಒಳಗೆ ವಿಡಿಯೋ ಮಾಡ್ಕೊಂಡು. ಗಾಯ್ಸ್ 50 ರೂಪಾಯಿ ಕೊಡ್ತಾರೆ ಅನ್ಕೊಂಡಿದ್ದೆ, 50 ರೂಪಾಯಿ ಕೊಟ್ರು. ಆದ್ರೂ ಗೂಡಲ್ಲಿ ಏನ್ ಇರ್ಲಿಲ್ಲ. ಅದು ಅರ್ಧ ಕೆಜಿ ಇತ್ತು ಗೂಡು. ಆಕ್ಲಿ ಗೂಡಲ್ಲಿ ಹಾಕೊಂಡಿದ್ದು ವೇಸ್ಟ್ ಗೂಡು, ಅದು ಪರವಾಗಿಲ್ಲ. ಈಗ ಆಕ್ಲಿ ಗೂಡದ ಆಕ್ಷನ್ ಬಂದು 8 ಗಂಟೆಗೆ. ಈಗ ಅಲ್ಲಿವರೆಗೂ ಕನಕಪುರ ಮಾರ್ಕೆಟ್ ತೋರಿಸ್ತೀನಿ ಬರ್ರಿ. ಅದು ಫಸ್ಟ್ನೇ ಮಾರ್ಕೆಟು ಆಕ್ಲಿ ಮಾರ್ಕೆಟು. ಇದು 2ನೇದು ವರ್ಕಾವತಿ. ಇದು ಎಲ್ಲಾ ಗೂಡು ಆ ಕಡೆ ಕೆಳಗಡೆ ಮಾರ್ಕೆಟ್ ಎಲ್ಲ ರಶ್ ಆದ್ರೆ ಈ ಮಾರ್ಕೆಟ್ಗೆ ಎಂಟ್ರಿ, ಇಲ್ಲ ಅಂದ್ರೆ ಎಲ್ಲ ಅಲ್ಲೇ ಹಾಕೋಬೇಕು ಕೆಳಗಡೆ. ಇವತ್ತು ಫುಲ್ ರಶ್ ನೋಡ್ರಿ.
ಗಾಡಿಗಳು ನಿಲ್ಸಕ್ಕೂ ಜಾಗ ಇಲ್ಲ, ಆ ಸ್ಟ್ರೆಸ್ ಆಗೈತೆ. ಜಾಲರಿಗಳು ಸಿಗ್ತಾ ಇಲ್ಲ ಇವತ್ತು. ನಾನು ಹೆಂಗೋ ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದಿದ್ದಕ್ಕೆ ಜಾಲರಿ ಸಿಕ್ತು. ಜಾಲರಿಗೆ ಹಾಕ್ಬಿಟ್ಟು ಈಗ ಇಟ್ಟಾಡ್ತಾ ಇದ್ದೀನಿ, ಅಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಬರ್ರಿ, ಇದು 3ನೇ ಮಾರ್ಕೆಟು ಕಣ್ವ. ಇದು ಅವೆರಡು ತುಂಬಿದ್ರೆ ಲಾಸ್ಟ್ ಇದ್ರಲ್ಲಿ ಹಾಕ್ಬೇಕು ಗೂಡು. ಗಾಡಿ ಬಿದ್ದೋಯ್ತು. ನಮಗೂ ಹೆಲ್ಪಿಂಗ್ ನೇಚರ್ ಇತ್ತು, ಬಟ್ ಯಾರೋ ಬಂದಿರ್ತಾವ್ರೆ, ಅದಕ್ಕೆ ವಾಪಸ್ ಬರ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ? ಗೊತ್ತಾ ನಾನು ಯಾರಂತ? ಥ್ಯಾಂಕ್ ನೋಡಿ. ಗುಂಡು ಮಾರ್ಕೆಟ್ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕವ್ರೆ. ಥ್ಯಾಂಕ್ಸ್ ವಿಡಿಯೋ ನೋಡೋದಕ್ಕೆ. ಹಂಗೆ ಶೇರ್ ಮಾಡಿ ವಿಡಿಯೋನ. ನಿಮ್ಮ ಹೆಸರು? ಮನೋಜ್. ನೋಡ್ರಿ, ಮನೋಜ್ ಅಂತ ನನ್ನ ಸಬ್ಸ್ಕ್ರೈಬರ್ ಗುಂಡು ಮಾರ್ಕೆಟ್ ಅಲ್ಲಿ ಸಿಕ್ಕವ್ರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ, ಈಗ ಇದು ದೊಡ್ಡ ಮಾರ್ಕೆಟ್ ಕನಕಪುರದಲ್ಲಿ, ಕಾವೇರಿ. ಇಲ್ಲೇ ಸ್ಟಾರ್ಟಿಂಗ್ ಗೂಡಾಕೋದು ನಾವು. ಇಲ್ಲೇನಾದ್ರೂ ರಶ್ ಆದ್ರೆ ಈ ಮಾರ್ಕೆಟ್ಗಳಿಗೆ ಹಾಕೋದು. ಈಗ ಈ ಮಾರ್ಕೆಟ್ ಯಾವ ರೀತಿ ಐತೆ ಒಳಗೆ ತೋರಿಸ್ತೀನಿ ಬರ್ರಿ. ನೋಡ್ರಿ, ಇದೆ ಕಾವೇರಿ ಮಾರ್ಕೆಟು ಕನಕಪುರದಲ್ಲಿ. ದೊಡ್ಡ ಇದು ಹಾಲು. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಗುಡ್ತಂದ್ರೆ ಎಲ್ರು ಇದೇ ಮಾರ್ಕೆಟ್ ಬರೋದು. ಇಲ್ಲೇನಾದ್ರೂ ರಶ್ ಆದ್ರೆ ಮಾತ್ರ ಮೇಲ್ಗಡೆ ಮಾರ್ಕೆಟ್ಗೆ ಹೋಗ್ತಾರೆ. ನೋಡ್ರಿ, ಇದು ಯಾವ ರೀತಿ ಮಾರಾಟ ಮಾಡೋದು ಅಂತ ಆಮೇಲೆ ತೋರಿಸ್ತೀನಿ. ನೋಡಿ, ಇವೆಲ್ಲ ಜಲ್ಲಿಗೂಡು ಇದ್ರೆ ರೇಟ್ ಕೊಡಲ್ಲ ಜಾಸ್ತಿ. ಅದಕ್ಕೆ ಇವನ್ನೆಲ್ಲ ಹಾಕೊಂಡು ಜಲ್ಲಿ ಮಾರ್ಕೆಟ್ಗೆ ಹೋಗ್ಬೇಕು. ಅಲ್ಲಿ ಇರೋದ ಅರ್ಧ ರೇಟ್ ಕೊಡ್ತಾರೆ ಆಲ್ಮೋಸ್ಟ್. ಇಲ್ಲಿದ್ರೆ ಇನ್ನೂ ಡೌನ್ ಮಾಡ್ಬಿಡ್ತಾರೆ. ಗೂಡ್ದೆಲ್ಲ ಡೌನ್ ಆಗೋಗುತ್ತೆ ರೇಟ್ ಆಮೇಲೆ. ಅದಕ್ಕೋಸ್ಕರ ಎಲ್ಲ ನೀಟಾಗಿ ಹಾಕೊಂಡು ಜಲ್ಲಿ ಮಾರ್ಕೆಟ್ಗೆ ಹಾಕ್ಬೇಕು. ಆಯ್ತಾ ಇದ್ರೆ ಆಯ್ತಾನೆ ಇರ್ಬೇಕು. ಗೈಸ್, ಪಟ್ಟಿ ಇಸ್ಕೊಂಡಿದೀವಿ. ಈಗ ಈ ಪಟ್ಟಿ ಎತ್ಕೊಂಡೋಗಿ ನಮ್ ಗೂಡ್ ಮೇಲೆ ಹಾಕ್ಬೇಕು. ಗೂಡ್ ಮೇಲೆ ಹಾಕಿದ್ಮೇಲೆ ಅವರು ಬರ್ತಾರೆ, ಬೀಟ್ ಹೊಡಿತಾರೆ. ಅದು ತೋರಿಸ್ತೀನಿ ಯಾವ ರೀತಿ ಅಂತ ಹಂಗೆ ಮುಂದೆ. ಜಲ್ಲಿಗೂಡು ಮಾರ್ಕೆಟಲ್ಲಿ 8 ಗಂಟೆಗೆ ಬೀಟ್ ಸ್ಟಾರ್ಟ್ ಆಗುತ್ತೆ. ನೋಡಿ, ರೀಲರ್ಸ್ ನೋಡಿ ಈ ಥರ ಬೀಟ್ ಹೊಡಿತಾರೆ. ಬೀಟ್ ಹೊಡೆದಿದ್ದಾದ್ಮೇಲೆ ಅಲ್ಲೇ ತೂಕ ಆಗುತ್ತೆ. ತೂಕ ಹಾಕೊಂಡು ನಾವು ತಂದಿದ್ದ ಪಟ್ಟಿನ ಮಾಮೂಲಿ ಎತ್ಕೊಂಡೋಗಿ ಪಟ್ಟಿ ಹಾಕ್ಕೊಂಡು ಕೊಟ್ಟರೆ ಅಮೌಂಟು ಅಕೌಂಟ್ಗೆ ಹೋಗಿರುತ್ತೆ. ಹಾಕ್ಲಿ ಕೂಡ ಆಕ್ಷನ್ ಆಯಿತು. ರೇಟು 315 ಹೊಡೆದ್ರು. ತೂಕ 7 kg ಆಗೈತೆ. ಈಗ ಅದರ ಸ್ಟಾರ್ಟಿಂಗ್ ಪಟ್ಟಿ ಹಾಕ್ಸ್ಕೊಂಡಿದೀವಲ್ಲ, ಆ ಪಟ್ಟಿ ಮೇಲೆ ಬರ್ದಿರ್ತಾರೆ ರೇಟು. ಅದನ್ನ ತೂಕ ಆದ್ಮೇಲೆ ಎಕ್ಸ್ಕೊಂಡ್ ತಿರ್ಗಾ ಪಟ್ಟಿ ಹಾಕ್ಸಿತ್ತವೆ ಕೊಟ್ಟರೆ ಈ ಚೀಟಿ ಕೊಡ್ತಾರೆ. ಇದು ಅಕೌಂಟಿಗೆ ಲಿಂಕ್ ಆಗಿರುತ್ತೆ. ಡೈರೆಕ್ಟ್ ಅಮೌಂಟ್ ಅಕೌಂಟ್ಗೆ ಹೋಗುತ್ತೆ. ಕ್ಯಾಶ್ ಯಾವುದು ಕೊಡಲ್ಲ. ಈಗ ಒಳ್ಳೆ ಗುಡ್ದು ಪಟ್ಟಿ ಹಾಕ್ಸ್ಕೋಬೇಕು. ಒಳ್ಳೆ ಗುಡ್ದು ಪಟ್ಟಿ ಕೆಳಗಡೆ ಕೊಡ್ತಾರೆ, ಮೇಲ್ಗಡೆ ಕೊಡಲ್ಲ. ಈಗ ಬರ್ರಿ ತೋರಿಸ್ತೀನಿ. ಫುಲ್ಲು ರಸ್ಸು. ಓಹೋ, ಓಡಾಡಕ್ಕೂ ಜಾಗ ಇಲ್ಲ, ಅಷ್ಟು ರಸ್ ಆಗೈತಿ ಇವತ್ತು ಕನಕಪುರ. ಒಳ್ಳೆ ಗುಡ್ದು ಪಟ್ಟಿ ಇಸ್ಕೋಬೇಕು. ನೋಡಿ, ರೇಷ್ಮೆ ಬುಕ್ ಎತ್ಕೊಂಡು ನೋಡಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಕೊಟ್ರೆ ಪಟ್ಟಿ ಕೊಡ್ತಾರೆ. ಆ ಪಟ್ಟಿ ಎತ್ಕೊಂಡು ಆಕ್ಷನ್ ಆದ್ಮೇಲೆ ಡೈರೆಕ್ಟ್ ತೂಕುತ್ತವೆ ಪಟ್ಟಿ ಕೊಡ್ತಾರೆ. ಡೈರೆಕ್ಟ್ ಅಮೌಂಟು ಅಕೌಂಟ್ಗೆ ಹೋಗುತ್ತೆ. ಇಲ್ಲೂ ಏನು ಕ್ಯಾಶ್ ಕೊಡಲ್ಲ. ಈಗ ಪಟ್ಟಿ ಇಸ್ಕೊತಾ ಇದೀವಿ. ನೋಡಿದ್ವಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಪಟ್ಟಿ ಕೊಡ್ತಾರೆ. ರೇಷ್ಮೆ ಗೂಡ್ ಬುಕ್ಗೆ ಬ್ಯಾಂಕ್ ಪಾಸ್ಬುಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಕಡ್ಡಾಯವಾಗಿ. ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ನು ಬ್ಯಾಂಕ್ ಪಾಸ್ಬುಕ್ ಎತ್ಕೊಂಡ್ ಬಂದಿರ್ರಿ, ಇಲ್ಲೇ ಲಿಂಕ್ ಮಾಡ್ತಾರೆ. ಆಮೇಲೆ ನೋಡ್ರಿ, ಈಗ ಪಟ್ಟಿ ಹಾಕ್ಸಿದೀನಿ. ನಂದು 230ನೇ ಲಾಟು. ಈಗ ನಮ್ದು ಇನ್ನೇನು ಕೆಲಸ ಇಲ್ಲ. ಇದನ್ನ ಪಟ್ಟಿನ ಗೂಡಿನ ಮೇಲೆ ಹಾಕ್ಬಿಟ್ರೆ ಅವರು ಬಂದು ಲಾಟ್ ಹೊಡ್ಕೊಂಡು ಹೋಗ್ತಾರೆ. ಬಿಟ್ಟು ರೇಟ್ ಎಷ್ಟೆಷ್ಟು ಹೋಗುತ್ತೆ ಅಂತ ಟಿವಿಲಿ ಹಾಕ್ತಾರೆ. ಟಿವಿಲಿ ನೋಡ್ಕೋಬೋದು. ಅದು 10 ಗಂಟೆಗೆ ಬಿಟ್ಟು. ಈಗ ನಮ್ದು ಇನ್ನೇನು ಕೆಲಸ ಇಲ್ಲ. ಇದನ್ನ ಗೂಡಿನ ಮೇಲೆ ಹಾಕ್ಬಿಟ್ಟು ನಾಷ್ಟ ಮಾಡಕ್ಕೆ ಹೋಗ್ತೀವಿ. ಆಮೇಲೆ ಯಾವ ರೀತಿ ಬಿಟ್ಟು ಹೊಡಿತಾರೆ ಅಂತ ತೋರಿಸ್ತೀನಿ. ಈಗ ಪಟ್ಟಿ ಹಾಕ್ಸ್ಕೊ ಬಂದಿದ್ದೀವಿ. ಲಾಟ್ ನಂಬರ್ 230 ನಂದು. ಒಂದು 450 ಲಾಟ್ ಆಗೈತೆ ಆಲ್ಮೋಸ್ಟು. ಈಗ ಈ ಪಟ್ಟಿನ ನಮ್ ಗೂಡ್ ಮೇಲೆ ಬಂದು ಹಾಕ್ಬಿಟ್ರೆ ರೀಲರ್ಸ್ಗಳು ಬಂದು ಅವರೇ ನೋಡ್ಕೊಂಡು ಗೂಡ್ ಚೆನ್ನಾಗಿದ್ರೆ ಅದು ಎಷ್ಟೆಷ್ಟು ರೇಟ್ ಬರುತ್ತೋ ಅದನ್ನೇ ಅವರೇ ಹೊಡಿತಾರೆ. ಆ ಹೊಡೆಯೋದು ಎಲ್ಲಿ ನೋಡ್ಬೋದಪ್ಪ ಅಂದ್ರೆ ಟಿವಿಗಳೈತೆ ಸುತ್ತ. ನೋಡ್ರಿ, ಇಲ್ಲಿ ನಮ್ ಲಾಟು ನಂಬರು ರೆಡ್ ಕಲರ್ ಅಲ್ಲಿ ಬರ್ತಾ ಇರೋದು.
ಆ ಗ್ರೀನ್ ಕಲರ್ ಇಲ್ಲಿ ಬರ್ತಾ ಇರೋದು ರೇಟು ಎಷ್ಟು ಹೊಡೆದವ್ರೆ ಅಂತ. ರೈತರು ಇಲ್ಲೇ ನೋಡ್ಕೋಬಹುದು. ಈಸಿ ನೋಡಿ, ಈ ತರ ಬಂದು ಚೆಕ್ ಮಾಡ್ಕೊಂಡು ಹೋಯ್ತಾರೆ. ರೀಲರ್ಸ್ಗಳು ಯಾವ ಗುಡ್ ಇಷ್ಟ ಬರುತ್ತೋ ಅದ್ ನೋಡ್ಕೊಂಡು ಹೋಯ್ತಾರೆ. ಚೆನ್ನಾಗಿರೋ ಗುಡ್ನ ನೋಡ್ರಿ. ಟಿವಿ ಸುತ್ತ ಐತೆ. ಕನಕಪುರ ಮಾರ್ಕೆಟ್ ಅಲ್ಲಿ ಮಾರಕ್ ಏನ್ ಭಯ ಇಲ್ಲ, ಎಲ್ಲ ಸುಲಭವಾಗಿ ಮಾರ್ಬೋದು ರೇಷ್ಮೆನ. ಈಗ 10:15ಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ ರೇಟ್ ಎಷ್ಟೆಷ್ಟು ಹೊಡಿತಾವ್ರೆ ಅಂತ ನಾವು ಟಿವಿಲೇ ನೋಡ್ಬೋದು. ನಮ್ದು ಇನ್ನ ಹೊಡೆದಿಲ್ಲ, ನೋಡೋಣ ಎಷ್ಟು ಹೊಡಿತಾರೆ ಅಂತ. ನೋಡಿ, ಕನಕಪುರ ಮಾರ್ಕೆಟ್ ಅಲ್ಲಿ ಬೀಟ್ ಆದ್ಮೇಲೆ ಕಾಕಿ ಬಟ್ಟೆಯವರೇ ಬಂದು ಎಲ್ಲ ತುಂಬಿಕೊಟ್ಟು ತೂಕ ಆಗೋವರೆಗೂ ಅವ್ರ ಜೊತೆಲೇ ಇರ್ತಾರೆ. ಕನಕಪುರ ಮಾರ್ಕೆಟ್ ಅಲ್ಲಿ ಏನ್ ಭಯ ಬೀಳೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ಗೂಡ್ ಮಾರ್ಬೋದು. ನೋಡ್ರಿ, ಎಲ್ಲ ಕಾಕಿ ಬಟ್ಟೆಯವರೇ ಮಾಡ್ತಾರೆ ಪ್ರತಿಯೊಂದನು. ಆಕ್ಷನ್ ಲಾಟ್ ಆದ್ಮೇಲೆ ಎಲ್ಲ ಬಂದು ಅವರೇ ತುಂಬ್ಕೊಂಡು ನೋಡಿ ಅವರೇ ಎತ್ಕೊ ಹೋಗ್ತಾರೆ. ಏನ್ ನಮ್ದೇನು ಕೆಲಸ ಇರಲ್ಲ ಇಲ್ಲಿ, ಸುಮ್ಮನೆ ಇಲ್ಲೇ ನೋಡ್ಕೊಂಡು ಹೋಗ್ಬೋದು. ಥ್ಯಾಂಕ್ಸ್ ಬ್ರೋ. ನೋಡ್ರಿ, ತೂಕ ಆದ್ಮೇಲೆ ನೋಡಿ ಈ ತರ ಇಲ್ಲಿ ಬಂದು 5 ಬುಟ್ಟಿ ಅಣ್ಣ. ನೋಡ್ರಿ, ಈ ತರ ತೂಕ ಹಾಕೋದು. ಟೋಟಲ್ ಎಷ್ಟು ಕೆಜಿ ಆಯ್ತದೆ ಅಂದ್ರೆ ತೂಕ ಆಯ್ತು. ಅಣ್ಣ, ನಿಮ್ಗೂ ನಮ್ಗೂ ಏನೋ ಇದು ನಂಟು ಸಂಬಂಧ ಜಾಸ್ತಿ ಐತೆ. ನೋಡ್ರಿ, ತೂಕ ಆದಟ್ಟಿಗೆ ರೆಡಿ ಪಟ್ಟಿ ಕೊಡ್ತಾರೆ. ನಮ್ದು 38 kg ಆಗೈತೆ. 508 ರೂಪಾಯಿ ರೇಟು. ಇವತ್ತು ನಿನ್ನೆ ಟಾಪ್ ರೇಟ್ 700 ಆಗಿತ್ತು. ಇವತ್ತು ಒಂದೇ ದಿನಕ್ಕೆ 500 ರೂಪಾಯಿ ಆಗೈತೆ. ಇದಕ್ಕೆ ಕಾರಣ ಏನಂದ್ರೆ ಲಾಟ್ ಜಾಸ್ತಿ ಆಗೋಗೈತಿ ಇವತ್ತು. ಇದೇ ತರ ವಿಡಿಯೋ ಮಾಡ್ತಾ ಇರ್ತೀನಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.